ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ, ಬಟ್ ಅದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ನೀವು ಅಕೌಂಟ್ ಓಪನ್ ಮಾಡಿರಬೇಕು. ಹಾಗಾಗಿ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 42 ಪಾಯಿಂಟ್ಸ್ ಅಥವಾ 0.17% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ. ಬಟ್ ಇವತ್ತಿನ ಓಪನಿಂಗ್ ಏನ್ ಚೆನ್ನಾಗಿರ್ಲಿಲ್ಲ. ನೀವು ಇಲ್ಲಿ ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ನಿನ್ನೆಯ ಕ್ಲೋಸಿಂಗ್ 25,682 ಇತ್ತು, ಇವತ್ತು ಓಪನ್ ಆಗಿದ್ದು ನೋಡಬಹುದು 637ಕ್ಕೆ, ಅಂದ್ರೆ ಅರೌಂಡ್ 45-46 ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು. ಆನಂತರ ಇನ್ನೂ ಕೂಡ ಡೌನ್ ಆಯ್ತು, ಲೋ ನೋಡಬಹುದು 570 ವರೆಗೂ ಕೂಡ ಹೋಯ್ತು. ನಂತರ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಬಂತು, ಮತ್ತೆ ಇಲ್ಲೊಂದಷ್ಟು ನೆಗೆಟಿವ್ ಆಯ್ತು, ಮತ್ತೆ ಪಾಸಿಟಿವ್ ಆಗಿ ಟ್ರೇಡ್ ಆಯ್ತು. ಕೊನೆಯಲ್ಲಿ ಮತ್ತೆ ನೆಗೆಟಿವ್ ಆಗೋ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಮತ್ತೆ ಒಂದು ಬೌನ್ಸ್ ಬ್ಯಾಕ್ ಬಂದು ಓವರ್ ಆಲ್ 42 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ ಕೇಸ್ ನಾವು ಇವತ್ತಿನ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 137 ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರಿ ಕಂಡು ಬಂದಿದೆ. ಒಳ್ಳೆ ರಿಕವರಿ ಆಯ್ತು, ಜೊತೆಗೆ ವಾಲಟಿಲಿಟಿ ಕೂಡ ಚೆನ್ನಾಗಿ ಆಯ್ತು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಮಂಗಳವಾರ, ಪ್ರತಿ ಮಂಗಳವಾರ ವೀಕ್ಲಿ ಎಕ್ಸ್ಪೈರೀಸ್ ಇರುತ್ತೆ. NS ಇದು ಎಕ್ಸ್ಪೈರಿ ಸಂದರ್ಭದಲ್ಲಿ ವಾಲಟಿಲಿಟಿ ಇದ್ದೇ ಇರುತ್ತೆ. ಅದೇ ರೀತಿಯ ವಾಲಟೈಲ್ ಪರ್ಫಾರ್ಮೆನ್ಸ್ ಇವತ್ತು ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 173 ಪಾಯಿಂಟ್ಸ್ ಅಥವಾ 0.21% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ಇಲ್ಲೂ ಕೂಡ ನೋಡಬಹುದು 987 ವರೆಗೂ ಕೂಡ ಹೋಗಿತ್ತು. ಕ್ಲೋಸಿಂಗ್ ಕಂಡು ಬಂದಿರೋದು 93,450. ಅಲ್ಲೂ ಕೂಡ ಲೋ ಇಂದ ಒಳ್ಳೆ ರಿಕವರಿ ಆಗಿದೆ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು 82,987 ಅಂತಂದ್ರೆ ಮೋರ್ ದನ್ 450 ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ. ಒಟ್ಟಿನಲ್ಲಿ ಎರಡು ಕಡೆ ಡೌನ್ ಫಾಲ್ ನ ನಂತರ ಒಳ್ಳೆ ರಿಕವರಿ ಆಯ್ತು. ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಹೆಡ್ ಲೈನ್ ಇಂಡೈಸಸ್ ಗಳಲ್ಲಿ. ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.54% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ 50 ನಲ್ಲಿ. ಏನು ನಿಫ್ಟಿ 100 ಅಲ್ಲಿ 0.23% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 200 ಕೂಡ 0.23% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 500 0.29% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ 0.17 ಇಂದ 0.5% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಶೇರ್ಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ ನೋಡಬಹುದು 0.14% ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. ಮಿಡ್ ಕ್ಯಾಪ್ 100 0.27% ಅಪ್ ಆಗಿದೆ. ಮಿಡ್ ಕ್ಯಾಪ್ 150 0.28% ಅಪ್ ಆಗಿದೆ. ಅಂದ್ರೆ ಇಲ್ಲಿ 0.1 ಇಂದ 0.3% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ ನೋಡಬಹುದು 0.53% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.56% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ಅಲ್ಲಿ 0.74% ಪಾಸಿಟಿವ್ ಇದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿನ್ನೆ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು, ಸ್ಮಾಲ್ ಕ್ಯಾಪ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿತ್ತು. ಅಂದ್ರೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್. ಬಟ್ ಇವತ್ತು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ನ ಔಟ್ ಪರ್ಫಾರ್ಮ್ ಮಾಡಿದೆ ಸ್ಮಾಲ್ ಕ್ಯಾಪ್. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ. ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಅಂತಾನೆ ಹೇಳ್ಬಹುದು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋದಲ್ಲಿ 0.52% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ 0.7% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವತ್ತು 0.52% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ ಆಟೋ. ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.37% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟ್ ಇದೆ ಇವತ್ತು, ಅಥವಾ 0.07% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. FMCG 0.9% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. IT ಸೆಕ್ಟರ್ ನೋಡಬಹುದು 1.03% ಪಾಸಿಟಿವ್ ಇದೆ. ಮೀಡಿಯಾ 0.68% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೆಟಲ್ 1.06% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ಫಾರ್ಮಾ 0.41% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 2.11% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೊನ್ನೆ ತಾನೇ PSU ಬ್ಯಾಂಕ್ ಗಳ ಬಗ್ಗೆ ಒಂದು ವಿಡಿಯೋನ ಕವರ್ ಮಾಡಿದೀನಿ, ನೋಡಿದೀರಿ ಅಂದ್ಕೊಳ್ತೀನಿ. ಇವತ್ತು ಮೋರ್ ದನ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲ್ಟಿನಲ್ಲಿ 0.3% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಫ್ಲಾಟ್ ಇದೆ ಇವತ್ತು. ಇನ್ನು ನಿಫ್ಟಿ ಹೆಲ್ತ್ ಕೇರ್ ಗೆ ಬಂದ 0.23% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.66% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಆಯಿಲ್ ಅಂಡ್ ಗ್ಯಾಸ್ 0.11% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಓವರ್ ಆಲ್ ಮೆಜಾರಿಟಿ ಇಂಡೈಸಸ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಆಯಿಲ್ ಅಂಡ್ ಗ್ಯಾಸ್ ಮಾತ್ರ ಸ್ವಲ್ಪ ಫ್ಲಾಟ್ ಇಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಬಟ್ ಮೆಟಲ್ ಅಲ್ಲಿ 1% ಡೌನ್ ಫಾಲ್ ಇದೆ. ರಿಯಾಲ್ಟಿ ಕೂಡ 0.3% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ.
ಕಂಪೇರ್ ಟು ಅದರ್ ಇಂಡೈಸಸ್ ಮೆಟಲ್ ಸೆಕ್ಟರ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ ಅಂತಾನೆ ಹೇಳ್ಬೋದು. ಇನ್ನು PSU ಬ್ಯಾಂಕ್ಸ್ ಔಟ್ ಪರ್ಫಾರ್ಮ್ ಮಾಡಿದೆ ಇವತ್ತು, ಯಾಕಂದ್ರೆ ಮೋರ್ ದನ್ 2% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. IT ಕೂಡ ಸೆಕೆಂಡ್ ಹೈಯೆಸ್ಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು, ಯಾಕಂದ್ರೆ ಇತ್ತೀಚೆಗೆ ಒಂದಷ್ಟು ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವತ್ತಿನ ಈ ರೀತಿಯ ಬೌನ್ಸ್ ಬ್ಯಾಕ್ ಗೆ ಕೂಡ ಒಂದು ಕಾರಣ ಇದೆ, ನೋಡೋಣ ಅದೇನು ಅಂತ ಅದನ್ನು ಕೂಡ ತಿಳ್ಕೊಳ್ಳೋಣ. ಒಟ್ಟಿನಲ್ಲಿ IT ಹಾಗೂ PSU ಬ್ಯಾಂಕ್ಸ್ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದ ಬೇರೆ ಸೆಕ್ಟರ್ ಗಳಿಗೆ ಹೋಲಿಸಿದ್ರೆ. ಇನ್ನು ನಮ್ಮ ಮಾರ್ಕೆಟ್ ಅಂತೂ ಒಂದಷ್ಟು ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದೆ. ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ, ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲಿ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಇದಾವೆ. ಹ್ಯಾಂಗ್ಸೆಂಗ್ ತೈವಾನ್ ವೈಟೆಡ್ ಆಕ್ಚುಲಿ ಇಲ್ಲಿ ಈ ಡೌನ್ ಪರ್ಫಾರ್ಮೆನ್ಸ್ ಏನಿದೆ ಇದು ಇವತ್ತಿಂದಲ್ಲ, ನೋಡಬಹುದು 13th ರಜೆ ಇದೆ. ಏಷ್ಯನ್ ಮಾರ್ಕೆಟ್ ಗಳು ಸುಮಾರು ಮಾರ್ಕೆಟ್ಸ್ ಇವತ್ತು ರಜೆ ಇದೆ, ನೆನೆ ಕೂಡ ರಜೆ ಇತ್ತು. ಹಾಗಾಗಿ ಇಲ್ಲಿನ ಪರ್ಫಾರ್ಮೆನ್ಸ್ ಗಳು ಇವತ್ತಿನವಲ್ಲ. ಕೆಲವು ಮಾರ್ಕೆಟ್ಸ್ ಮಾತ್ರ ಇವತ್ತು ಓಪನ್ ಇದ್ದಾವೆ. ಓವರ್ ಆಲ್ ನೋಡಿದ್ರೆ ಮಿಕ್ಸ್ಡ್ ಇದೆ ಗ್ಲೋಬಲ್ ಕ್ಯೂಸ್. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದಾವೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇದಾವೆ. ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ. ಭಾರತದ ಮಾರ್ಕೆಟ್ ಅಲ್ಲಂತೂ ಡೀಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು ಈ ಎಲ್ಲವನ್ನ ನೋಡಿದ್ರೆ. ಇನ್ನು ಇವತ್ತು IT ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ತುಂಬಾ ಚೆನ್ನಾಗಿ ರೈಸ್ ಆಗಿತ್ತು ಇಂಡೆಕ್ಸ್, ನೋಡಬಹುದು ಅಪ್ ಟು 3% ವರೆಗೂ ಕೂಡ. ಬಟ್ ಆ ನಂತರ ಹೈಯಿಂದ ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿ 1% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಎರಡು ಕಾರಣಗಳಿದಾವೆ. ನಂದನ್ ನೀಲೇಕಣಿ ಹಾಗೂ ಆಂಧ್ರಪಿಕ್ CEO ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಈ ಮಾತುಗಳು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದಾವೆ ಅಂತಾನೆ ಹೇಳ್ಬೋದು IT ಇಂಡೆಕ್ಸ್ ಅಲ್ಲಿ. ಹಾಗಾದ್ರೆ ಏನ್ ಹೇಳಿದ್ದಾರೆ ಇವರು ನೋಡಬಹುದು. ಸ್ಪೀಕಿಂಗ್ ಅಟ್ ಇನ್ಫೋಸಿಸ್ ಇನ್ವೆಸ್ಟರ್ AI ಡೇ, ನಂದನ್ ನೀಲೇಕಣಿ ಅಡ್ರೆಸ್ ದ ವರೀಸ್ ಅರೌಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಆನ್ IT ಸರ್ವಿಸಸ್ ಫರ್ಮ್ಸ್. AI ಇಂಪ್ಯಾಕ್ಟ್ ಏನಿರಬಹುದು ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ನೋಡಬಹುದು, ಇನ್ ಮೈ ವ್ಯೂ ದೇರ್ ಇಸ್ ನೋ opportunity gap. AI is fundamentally good for companies like Infosys. So don't get distracted by that, he said. Opportunity gap ಇಲ್ಲ. AI actually ಅಂದ್ರೆ ಫಂಡಮೆಂಟಲಿ ಇನ್ಫೋಸಿಸ್ ನಂತ ಕಂಪನಿಗಳಿಗೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಹಾಗಾಗಿ ಡಿಸ್ಟ್ರಾಕ್ಟ್ ಆಗಬೇಡಿ ಅನ್ನುವಂತ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ನೋಡಬಹುದು, ಅಪಾರ್ಚುನಿಟಿ ಇಸ್ ಬಿಗ್ಗರ್ ದ್ಯಾನ್ ಎವರ್ ಬಿಫೋರ್. AI ಇಂದ ಕ್ರಿಯೇಟ್ ಆಗುವಂತ ಅಪಾರ್ಚುನಿಟಿ ಇನ್ನು ದೊಡ್ಡದಾಗಿರುತ್ತೆ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಇಟ್ ಈಸ್ ಅಬೌಟ್ ಪ್ರೊಡಕ್ಟಿವಿಟಿ ಔಟ್ ಆಫ್ ದೋಸ್ ಟೂಲ್ಸ್. ಅಕಾರ್ಡಿಂಗ್ ಟು ದ ಇನ್ಫೋಸಿಸ್ ಚೇರ್ಮನ್, ವೆನ್ ವಿ ಟ್ರೈನ್ ಪೀಪಲ್ they have to learn to do this without tools. If you start by teaching them tools, then everything is black box. So first principle thinking is very important. ಏನು ಇನ್ಫೋಸಿಸ್ ಗೆ ಬರ್ತಾರೆ ಅಥವಾ ಇನ್ಫೋಸಿಸ್ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳುತ್ತೆ, ಅವರನ್ನ ಟ್ರೈನ್ ಮಾಡ್ಬೇಕಲ್ಲ. ವಿತೌಟ್ ಟೂಲ್ಸ್ ಟ್ರೈನ್ ಮಾಡ್ತಾ ಇದ್ರು, ಈಗ ಟೂಲ್ಸ್ ಮೂಲಕ ಟ್ರೈನ್ ಮಾಡೋದು ಇನ್ನು ಈಸಿ ಆಗುತ್ತೆ. ಟ್ಯಾಲೆಂಟ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಯೂಜ್ ಅಂತಾರೆ. ಸೊ ಯು ವಿಲ್ ನೀಡ್ ಟ್ಯಾಲೆಂಟ್ such as QA testing or development. We have all kinds of new roles: AI engineers, forward deployment engineers, AI leads, ಫೋರೆನ್ಸಿಕ್ ಅನಲಿಸ್ಟ್. ಈ ಫರ್ದರ್ ಸೆಡ್ ಅಂದ್ರೆ ಹೊಸ ರೋಲ್ ಗಳಿಗೆ ತೆರೆದುಕೊಳ್ಳುತ್ತೆ ಸೆಕ್ಟರ್. ಹಾಗಾಗಿ ಇಲ್ಲಿನೂ ದೊಡ್ಡ ಅಪಾರ್ಚುನಿಟೀಸ್ ಇದೆ ಅಥವಾ ಇದು ಕ್ರಿಯೇಟ್ ಮಾಡುತ್ತೆ ಅನ್ನುವಂತ ಮಾತನ್ನ ಹೇಳಿದರೆ, ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಕ್ರಿಯೇಟ್ ಮಾಡಿದೆ. ಜೊತೆಗೆ ಆಂಥ್ರೋಪಿಕ್ CEO ಅವರು ಕೂಡ ಮಾತಾಡಿದ್ದಾರೆ ಇಲ್ಲಿ ನೋಡೋದು. ವೆಲ್ ಅನೌನ್ಸಿಂಗ್ ಎ ಸ್ಟ್ರಾಟಜಿಕ್ AI ಪಾರ್ಟ್ನರ್ಶಿಪ್ ವಿತ್ ಇನ್ಫೋಸಿಸ್, ಆಂಥ್ರೋಪಿಕ್ CEO Dario Amodei said there is a big gap between AI model that works in a demo and on that works in a regulated industry. ಇನ್ಫೋಸಿಸ್ ಜೊತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಳ್ತಿದ್ದಾರೆ ಆಂಥ್ರೋಪಿಕ್ ಅವರು ನೋಡಬಹುದು. ಅಂಡ್ ಇಫ್ ಯು ವಾಂಟ್ ಟು ಕ್ಲೋಸ್ ದಟ್ ಗ್ಯಾಪ್ ಇನ್ ಇಟ್ ಡೊಮೈನ್ ಎಕ್ಸ್ಪರ್ಟೈಸ್. AI ಮಾಡೆಲ್ ಡೆಮೋನಲ್ಲಿ ವರ್ಕ್ ಮಾಡೋದಕ್ಕೂ ಹಾಗೂ ರೆಗ್ಯುಲೇಟೆಡ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದಕ್ಕೂ ಬಿಗ್ ಗ್ಯಾಪ್ ಇದೆ. ಆ ಗ್ಯಾಪ್ ಅನ್ನ ಫಿಲ್ ಮಾಡಬೇಕು ಅಂದ್ರೆ ಡೊಮೈನ್ ಎಕ್ಸ್ಪರ್ಟೈಸ್ ಇರಬೇಕು. ಅದರಲ್ಲೂ ಇನ್ಫೋಸಿಸ್ ಆ ಎಕ್ಸ್ಪರ್ಟೈಸ್ ಅನ್ನ ಹೊಂದಿದೆ. ಟೆಲಿಕಾಂ, ಫೈನಾನ್ಷಿಯಲ್ ಸರ್ವಿಸಸ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಗೆ ಬೇಕಾಗಿರುವಂತಹ ಎಕ್ಸ್ಪರ್ಟೈಸ್ ಅನ್ನ ಅಂತ ಹೇಳಿದ್ದಾರೆ. ಈ ಎರಡು ಅಪ್ಡೇಟ್ ಗಳು ಇವತ್ತು IT ಸೆಕ್ಟರ್ ಅಲ್ಲಿ ಒಂದಷ್ಟು ರಿಕವರಿಗೆ ಕಾರಣ ಆಗಿದ್ದಾವೆ. ಖಂಡಿತ ಹಲವು ಎಕ್ಸ್ಪರ್ಟ್ಸ್ ಗಳಿಗಾಗಲೇ ಹೇಳಿದ್ದಾರೆ ಒಂದಷ್ಟು ಇಂಪ್ಯಾಕ್ಟ್ ಇರುತ್ತೆ. ಜೊತೆಗೆ ಈ ಕಂಪನಿಗಳು ಇವಾಲ್ವ್ ಮಾಡ್ಕೊಳ್ಬೇಕು ಸಿಚುಯೇಷನ್ ಅನ್ನ. ಅಪ್ಪ ಹಾಕಿದ ಆಲ್ದ ಮರ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಹೊಸ ಇನೋವೇಟಿವ್ ಐಡಿಯಾಸ್ ಅನ್ನ ತಂದ್ರೆ ಖಂಡಿತ ಅದು ಒಂದಷ್ಟು ಅಪಾರ್ಚುನಿಟೀಸ್ ಅನ್ನ ಈ ಸೆಕ್ಟರ್ ಗೆ ಕೊಡುತ್ತೆ. ಆ ನಿಟ್ಟಿನಲ್ಲಿ ಕಂಪನಿಗಳು ಈಗಾಗಲೇ ಕೆಲಸವನ್ನ ಶುರು ಮಾಡಿರೋ ತರ ಕಾಣ್ತಾ ಇದೆ ಈ ಅಪ್ಡೇಟ್ ಗಳನ್ನ ನೋಡಿದ್ರೆ. ಲೆಟ್ಸ್ ಸಿ, ಯಾಕಂದ್ರೆ ಸಮಯನೇ ಅದಕ್ಕೆ ಉತ್ತರ ಹೇಳ್ಬೇಕಾಗಿದೆ. ಇನ್ನು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, ಅದಾನಿ ಎಂಟರ್ಪ್ರೈಸಸ್ ಇವತ್ತು ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. 2.7% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು. ಅದಾನಿ ಟು ಇನ್ವೆಸ್ಟ್ $100 billion ಇನ್ AI ಡೇಟಾ ಸೆಂಟರ್ಸ್ ಬೈ 2035. 2035 ಸುಮಾರು $100 billion AI ಡೇಟಾ ಸೆಂಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಬಗ್ಗೆ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಹಾಗಾಗಿ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಈ ಸುದ್ದಿ ಬಂದ ನಂತರ. ಇನ್ನು ನೆಕ್ಸ್ಟ್ ಮಾರುತಿ ಸುಜುಕಿ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಫಸ್ಟ್ EV ವಿಟಾರಾ SUV ಲಾಂಚ್ ಮಾಡಿದೆ. ಜೊತೆಗೆ ಬ್ಯಾಟರಿ ರೆಂಟಲ್ ಸ್ಕೀಮ್ ನಡಿ EV ವಿಟಾರಾ SUV ಬ್ಯಾಟರಿ ರೆಂಟಲ್ ಸ್ಕೀಮ್ ನಡಿ ಕಂಪನಿ ವಿಟಾರಾ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ.
ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಗೆ ಸಂಬಂಧಪಟ್ಟಂತೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡರ್ ಆಗಿ ಅವರು ಬಂದಿರೋ ಬಗ್ಗೆ ಸುಮಾರು 5,000 ಕೋಟಿ ಪ್ರಾಜೆಕ್ಟ್ ಇದೆ. ಕಾರಣಕ್ಕೆ ಫೋಕಸ್ ಅಲ್ಲಿ 3.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೊಚ್ಚಿನ್ ಶಿಪ್ ಯಾರ್ಡ್. ನಂತರ ಟೆಕ್ಸ್ಮಾಕೋ ರೈಲ್ ಕೂಡ ಫೋಕಸ್ ಅಲ್ಲಿ 219 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ. ನಿಯರ್ಲಿ 4% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ಕಮಿನ್ಸ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇಲ್ಲಿ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಕ್ಚುಲಿ ಕಮಿನ್ಸ್ ಇಂಡಿಯಾಗೆ ಒಂದು ನೆಗೆಟಿವ್ ಸುದ್ದಿ ಬಂತು. ಅಂದ್ರೆ ಕಂಪನಿಯ ಎಕ್ಸ್ಪೋರ್ಟ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಮಂತ್ ಆನ್ ಮಂತ್ ಆಗ್ಬೋದು. ಎಕ್ಸ್ಪೋರ್ಟ್ಸ್ ಡಿಕ್ಲೈನ್ ಆಗಿದೆ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಏನದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. 1.5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು. ನಂತರ ಐಟಿಸಿ ಫೋಕಸ್ ಅಲ್ಲಿ ಮೋರ್ ದನ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ನಂತರ ಗಾಡ್ಫ್ರೈ ಫಿಲಿಪ್ಸ್ ಕೂಡ ಫೋಕಸ್ ಅಲ್ಲಿ ಇಲ್ಲೂ ಕೂಡ 2.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇದಕ್ಕೆ ಕಾರಣ ಒಂದು ಸುದ್ದಿ ಬಂದಿದೆ ರಿಪೋರ್ಟ್ ಮೂಲಕ. ಈ ಕಂಪನೀಸ್ ಅಂದ್ರೆ ಆರ್ಗನೈಸ್ಡ್ ಸಿಗರೇಟ್ ಕಂಪನೀಸ್ ಏನಿದಾವೆ ಇವುಗಳು ಸ್ಟೀಪ್ ರೇಟ್ ಹೈಕ್ ಅನ್ನ ಮಾಡಿದ್ದಾರೆ. ಏನ್ ಇತ್ತೀಚಿನ ಡ್ಯೂಟಿ ಹೈಕ್ ಇತ್ತು, ಆನಂತರ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅಂತ ಏನು ಸುದ್ದಿಗಳಿತ್ತು. ಬಟ್ ಇವರು ರೈಸ್ ಮಾಡಿದ್ದಾರೆ. ಹಾಗಾಗಿ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಚಾನಲ್ ಸೆಕ್ಸ್ ರಿಪೋರ್ಟ್ ಮಾಡಿದೆ. ಈ ಸುದ್ದಿ 2 ಸ್ಟಾಕ್ ಗಳಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಕ್ರಿಯೇಟ್ ಮಾಡಿದೆ. 2 ಸ್ಟಾಕ್ ಗಳಲ್ಲೂ ಕೂಡ ಮೋರ್ ದನ್ 2% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ನಂತರ ವಾಟೆಕ್ ವಾಬಾಕ್ ಕೂಡ ಫೋಕಸ್ ಅಲ್ಲಿ ಸ್ಟಾಕ್ ಅಲ್ಲಿ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಡೆಲ್ಲಿಯಿಂದ ಒಂದು ಸುದ್ದಿ ಬಂದಿದೆ. ವಾಟರ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಪ್ರಾಜೆಕ್ಟ್ ಅನ್ನು ಅನೌನ್ಸ್ ಮಾಡಿದೆ. 1,075 ಕೋಟಿ ಪ್ರಾಜೆಕ್ಟ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಬಟ್ ಇದಕ್ಕೆ ಸಿಗುತ್ತೆ ಅಂತ ಅಲ್ಲ, ಪ್ರಾಜೆಕ್ಟ್ ಅನ್ನು ಅನೌನ್ಸ್ ಮಾಡಿದೆ. ಮೇ ಬಿ ಡ್ರೈನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಯಾವ್ದಾದ್ರು ಕಂಪನಿಗೆ ಆರ್ಡರ್ ಸಿಗಬಹುದು. ನಂತರ ರಿಫೆಕ್ಸ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಕಂಪನಿಗೆ 49 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಮೋರ್ ದನ್ 1% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸರಿಗಳೇರಿ, ನಿಮ್ಮೆಲ್ಲರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಇದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಹಾಗೆ ಟೆಕ್ನೋ ಫಂಡ ಅಂದ್ರೆ ಟೆಕ್ನಿಕಲ್ ಅಂಡ್ ಫಂಡಮೆಂಟಲ್ ಇಂಟಿಗ್ರೇಟ್ ಮಾಡಿ ಎಂಟ್ರಿ ಎಕ್ಸಿಟ್ ಗಳನ್ನ ಹೇಗೆ ಫೈಂಡ್ ಮಾಡೋದು ಇದೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಬಟ್ ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಆಗಿರುತ್ತೆ. ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ ಇದರಲ್ಲಿ. ಬಟ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಹೇಳಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.